ಸ್ನೇಹಿತರೆ ನಮಸ್ಕಾರ. ಯುದ್ಧ ಪ್ರಾರಂಭ ಆದಮೇಲೆ ಎಲ್ಲರಿಗೂ ಕೂಡ LPG ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಅದೇ ರೀತಿ ರಾಸಾಯನಿಕ ಗೊಬ್ಬರದ್ದು ಸಮಸ್ಯೆ ಉಂಟಾಗಿದೆ. ಆದರೆ ಇಲ್ಲೊಬ್ಬ ರೈತ ಹಾಗೂ ಶಿಕ್ಷಕ ತನಗೆ ಬೇಕಾದ ಎಲ್ಲವನ್ನೂ ಕೂಡ ಇವರೇ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಗ್ಯಾಸು ಕೂಡ ಸಗಣಿ ಇಲ್ಲದೆ ಗ್ಯಾಸ್ ಮಾಡ್ತಾರೆ. ಇವರು ಕಬ್ಬು ತಯಾರು ಮಾಡಿ ಬೆಲ್ಲ ಮಾಡ್ತಾರೆ. ಅದೇ ರೀತಿ ವಿದ್ಯುತ್ ಸೋಲಾರ್ ಮುಖಾಂತರ ಕರೆಂಟ್ ಉಪಯೋಗಿಸ್ತಾರೆ. ಇವರು ನೋಡಿದ್ರೆ ಕೇವಲ ಶಿಕ್ಷಕರಿಗೆಲ್ಲ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ. ಹಾಗಾದರೆ ಈ ವಿಡಿಯೋನ ಸಂಪೂರ್ಣ ನೋಡಿ, ಅದೇ ರೀತಿ ಹೆಚ್ಚು ಜನಕ್ಕೆ ಶೇರ್ ಮಾಡೋದನ್ನ ಮರಿಬೇಡಿ. ತಡ ಏಕೆ, ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಸ್ನೇಹಿತರೆ, ಇವರು 1 ಎಕರೆ ಪ್ರದೇಶದಲ್ಲಿ ಒಂದು ಸಣ್ಣ ಮನೆಯನ್ನ ಕಟ್ಕೊಂಡು ಬದುಕ್ತಾ ಇದ್ದಾರೆ. ತಮಗೆ ಬೇಕಾದ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿಣ, ಕಬ್ಬು, ಬಾಳೆ, ಆಪಲ್ಲು, ವಾಟರ್ ಆಪಲ್ಲು, ಅವರೆ ಗಿಡ, ಆರೆಂಜು, ಅರಳಿ, ಅಡಿಕೆ, ಪಪ್ಪಾಯಿ, ಡ್ರ್ಯಾಗನ್ನು, ವಿಳ್ಯದೆಲೆ, ಅಗಸೆ, ನೇರಳೆ, ಸ್ಟ್ರಾಬೆರಿ, ಕರ್ಬೂಜ, ಶುಂಠಿ, ನುಗ್ಗೆ, ಏಲಕ್ಕಿ, ತೆಂಗು, ಪಪ್ಪಾಯಿ, ಜೇನು, ಗೆಣಸು, ಮಾವು, ದಾಳಿಂಬೆ, ಲವಂಗ ಸೇರಿದಂತೆ ನೂರಾರು ಜಾತಿಯ ಗಿಡಗಳನ್ನು ತಮ್ಮ ತೋಟದಲ್ಲಿ ಬೆಳೆದಿದ್ದಾರೆ. ಅವ್ರ ತೋಟನ ನೋಡಿದ್ರೆ ನಮಗೆ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನು ನೋಡಿದಷ್ಟೇ ಸಂತಸ ಆಗುತ್ತೆ. ಅಲ್ಲಿಂದ ವೇಸ್ಟ್ ಆಗ್ತೀವ, ಒಳಗಡೆ ಬಂದು ಕೊಳೆಯುತ್ತೆ, ಗ್ಯಾಸ್ ಬರುತ್ತೆ, ವೇಸ್ಟ್ ಲಾಸ್ ಬರುತ್ತೆ. ಇಲ್ಲಿ 2 ತೊಟ್ಟಿ. ನಿಮ್ಮ ಕೃಷಿಯಿಂದ ಅಂದ್ರೆ ಕೇವಲ ಎಷ್ಟು ಎಕರೆ ತೋಟ ಇರೋದು? 1 ಎಕರೆ ಸರ್. 1 ಎಕರೆನಲ್ಲಿ ಏನೇನು ಬೆಳೆದಿದ್ದೀರಾ ಸರ್? ತೆಂಗಿದೆ, ಬಾಳೆ, 3 ಥರ ಬಾಳೆ ಇದೆ, ಮಾವಿದೆ, ಹಲಸಿದೆ, ಸೀಬೆ ಇದೆ, ಸಪೋಟ ಇದೆ, ಕಿತ್ತಳೆ ಇದೆ, ದಾಳಿಂಬೆ ಐತೆ, ಎಲ್ಲ ಥರನಿದೆ. ನಿಂಬೆ, ಹೇಳ್ಬಿಡಿ ಎಲ್ಲ ಪೂರ್ತಿ ಹೇಳಿ. ಆಪಲ್ ಇದೆ, ಪನ್ನೇರಳೆ ಇದೆ, ವಾಟರ್ ಆಪಲ್ ಇದೆ, ಎಲ್ಲ ಇಂಥದ್ದಿಲ್ಲ ಅನ್ನಂಗಿಲ್ಲ ಸರ್. ಏಲಕ್ಕಿ, ವಿಳ್ಯದೆಲೆ, ಮೆಣಸು, ಲವಂಗ, ಚಕ್ಕೆ ಇಂದ ಎಲ್ಲ ಸಹ ಬೆಳೆದಿದೆ. ಇನ್ನು ಕೆಲವಾರು ಸಸಿಗಳನ್ನು ಬೆಳಿಬೇಕು. ಅವನ್ನ ಅಲ್ಲಿ ಇಲ್ಲಿ ಗೂಗಲಲ್ಲೆಲ್ಲ ಹುಡುಕ್ತಾ ಇದ್ದೀವಿ. ಅವೆಲ್ಲ ತುಂಬ ದೂರದಿಂದ ತರಿಸಬೇಕಾಗಿದೆ. ಅವನ್ನು ತರಿಸಿ ಬೆಳೆಯೋ ಪ್ರಯತ್ನದಲ್ಲಿ ಇದ್ದೀನಿ ಸರ್, ಬೆಳಿತೀನಿ. ಇಷ್ಟೆಲ್ಲ ನೀವು ಮಾಡ್ತಿರೋದು ಕೇವಲ ನಿಮ್ಮ ಗೋಬರ್ ಗ್ಯಾಸ್ ಏನು? ಹೌದು, ಅದೊಂದೇ ಪ್ಲಾಂಟಿಂದಲೇ ಮಾಡ್ತಾ ಇರೋದು. ಅದೇ ನನಗೆ ಮೇನ್ ಗೊಬ್ಬರ. ಅದು ಗೊಬ್ಬರದಿಂದನೇ ನಾನು ಮಾಡ್ತೀನಿ. ಅದಕ್ಕೆ ನೀವು ಅಡಿಗೆ ಮನೆ ಅಂತ ಕರಿತೀರಾ? ನಮ್ಮ ತೋಟದ ಅಡಿಗೆ ಮನೆ ಅದು ಮೇನ್. ಇವರೆಲ್ಲ ನಿಮ್ಮ ತೋಟದಲ್ಲಿ ಇರುವಂತ ಏನೋ ನಿಮ್ಮ ಮೆಂಬರ್ಗಳು ಸರ್. ಅದು ನಮ್ಮ ಅಡಿಗೆ ಮನೆ. ಇದೆಲ್ಲ ನಮ್ಮ ಇವರೆಲ್ಲ ಹಾಗೆ ಅವರೇ ನಿಮ್ಗೆ ಎಲ್ಲ. ಹೌದು ಸರ್. ಒಂದು ಗಿಡ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಉಣಿದೊಂದು ಗಿಡನ ಚೆನ್ನಾಗಿ ಬೆಳೆದ್ಬಿಡ್ತು, ಚೆನ್ನಾಗಿ ಬೆಳೀತು ಗಿಡನ, ನಮಗೆ ಖುಷಿ ಆಗುತ್ತೆ. ನಿಮ್ಮ ಭೂಮಿನಲ್ಲಿ ಎಲ್ಲೇ ಕೈ ಹಾಕಿದ್ರು ಗೊಬ್ಬರಗಳು ಸಿಗುತ್ತೆ, ಮಣ್ಣು ಸಿಗಲ್ಲ. ಅದಕ್ಕೆ ಮಲ್ಚಿಂಗ್ ಎಲ್ಲ ಅದು ಏನು ಅದು ಬೆನಿಫಿಟ್ ಏನು ಸರ್? ಮಲ್ಚಿಂಗ್ ಬೆನಿಫಿಟ್ ಇಂದ ನೀರಿನ ಒಂದು ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಈಗ ನೋಡಿ, ಸ್ಟ್ರಾಬೆರಿಗೆ ನಾನು 3-4 ದಿನ ಆಗಿತ್ತು ನೀರು ಕೊಟ್ಟು, ನೆನೆ ದಿನ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ನೈಟ್ ಕರೆಂಟ್ ಬರ್ತಿರಲಿಲ್ಲ, ಡೇ ಟೈಮ್ ಕರೆಂಟ್ ಬರುತ್ತೆ, ನಾನು ಇರಲ್ಲ. ಹಾಗೆ ನಾನು ನೈಟೇ ಕೊಡ್ತಾ ಇರೋದು. 3 ದಿನ ಕರೆಂಟ್ ನೀರೇ ಕೊಟ್ಟಿರಲಿಲ್ಲ. ಆದ್ರೂ ನಾನು ಇವತ್ತು ಅಷ್ಟು ಹಣ್ಣು ಬಿಡಿಸ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಹಣ್ಣು. ನೀರು ಉಳಿತಾಯ ಮತ್ತೆ ಭೂಮಿ ತಂಪಾಗಿರುತ್ತೆ, ವಾತಾವರಣ ತಂಪಾಗಿರುತ್ತೆ, ಗಿಡಗಳು ಚೆನ್ನಾಗಿರ್ತವೆ. ನಾನು ಲಾಸ್ಟ್ ಟೈಮು ಸ್ಟ್ರಾಬೆರಿಗೆ ಒಂದು 2 ತಿಂಗಳಿಂದ ಮಲ್ಚಿಂಗ್ ಕೊಟ್ಟಿದ್ದಿಲ್ಲ. ಸ್ವಲ್ಪ ಹಳೇದು ಮಲ್ಚಿಂಗ್ ಐತಲ್ಲ ಬಿಡಿ ಅಂತ ಸುಮ್ಮನೆ ಆಗಿದ್ದೆ. ಗಿಡ ಎಲ್ಲ ಮೊಬ್ಬಾಗ್ಬಿಟ್ಟಿದ್ದು. ಆಮೇಲೆ ಕೊಟ್ಟ ಮೇಲೆ ತಿರುಗಿ ಇಂಪ್ರೂವ್ ಆಗವೆ. ಮಲ್ಚಿಂಗೇ ಮೇಯ್ನು, ಎಲ್ಲ ಗಿಡಗಳಿಗೂ ಅಷ್ಟೇ ಮಲ್ಚಿಂಗ್ ಇರಬೇಕು ಮೇಯ್ನು. ಮಲ್ಚಿಂಗ್ ಇದ್ದಷ್ಟು ನೀರು ಉಳಿಯುತ್ತೆ, ಆಮೇಲೆ ಗಿಡ ಚೆನ್ನಾಗಿ ಬೆಳಿತವೆ. ಈಗ ನಮ್ಮ ಮನೆಯಲ್ಲಿ ನನಗೆ ಹೊಟ್ಟೆ ತುಂಬ ಊಟ ಇದೆ ಅಂದಾಗ ನನಗೆ ಎಲ್ಲಿಗೂ ಹೋಗಂಗಿಲ್ಲ ಸರ್. ಇವಾಗ ಊಟ ಇಲ್ಲ ಅಂದರೆ ನಾನು ಕುಣಿಗಲ್ಗೆ ಹೋಗ್ಬೇಕು, ಇಲ್ಲ ಮಾಳಿಗೆ ಹೋಗ್ಬೇಕು, ಎಲ್ಲ ಹೋಗ್ಬೇಕು, ಊಟ ತರಬೇಕು, ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಅವಾಗ ಮನೆಯಲ್ಲೇ ಊಟ ಇದ್ದಾಗ ಅಲ್ಲೇ ಊಟ ಮಾಡ್ಬೋದು, ಅಲ್ಲೇ ಕುಂತ್ಕೊಂಡು ಆರಾಮಾಗಿರ್ಬೋದಲ್ವಾ. ಹಾಗೆ ನಿಮ್ಮ ಅಡುಗೆ ಮನೆಯೇ ಎಲ್ಲ ತಯಾರು ಮಾಡ್ಕೊಡುತ್ತೆ. ಅದಿನ್ನೂ ಅಡುಗೆ ಮನೆ ಅರ್ಧಂಬರ್ಧ ಆಗಿದೆ, ಇನ್ನು ಪೂರ್ಣ ಆಗಬೇಕು ಸರ್. ನನಗೆ ಇನ್ನೊಂದು ಆಶ್ಚರ್ಯ, ನಾನು ಬಂದಿದ್ದು ಬೇರೆ, ಆದರೆ ಗೋಬರ್ ಗ್ಯಾಸ್ ಅಂತಿದ್ದಂಗೆ ಗೊಬ್ಬರದ ಗ್ಯಾಸ್ ಅಂತ ಅಂತೀವಿ. ಅಂದರೆ ಹಸುಗಳಿದ್ದವ್ರು ಮಾತ್ರ ಮಾಡಬೇಕು ಅನ್ನೋದೊಂದು ನಾನು ಕೇಳ್ಪಟ್ಟಿದೆ. ನಿಮ್ಮಲ್ಲಿ ಹಸುನೇ ಇಟ್ಕೊಂಡಿಲ್ಲ ನೀವು, ಆದರೂ ಕೂಡ ಸರ್ GKVK ಅಂತಲೂ ನಾನು ಹೋಗಿ ಕೇಳಿ ಎಲ್ಲ ಮಾಡಿದೆ. GKVK ಅನ್ನೋರು ಸಹ ನನಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ. ಈಗ ಅಷ್ಟು ಮಾಡೋಕ್ಕಾಗಲ್ಲ, ಅದರಿಂದ ಮಾಡೋಕ್ಕಾಗಲ್ಲ, ಹಂಗೆ ಬರಲ್ಲ, ಇದೇ ಹೇಳ್ತಾ ಬಂದರು. ನಾನು ಏನು ಮಾಡಿದೆ ಅಂದರೆ, ನನಗೆ ಗೋಬರ್ ಗ್ಯಾಸ್ ಆಗಿರಲಿಲ್ಲ, ಏನಿಲ್ಲ. ಲಾಸ್ಟ್ ಟೈಮ್ ಏನು ಮಾಡಿದೆ, ನನ್ನ ಕಸನೆಲ್ಲ ಇಲ್ಲೇ ಗುಡ್ಡೆ ಮಾಡ್ತೀನಿ. ಈಗಲೂ ಗುಡ್ಡೆ ಇದೆ ನೋಡಿ, ತೆಂಗಿನ ಕಸ ಎಲ್ಲ. ಆ ಗುಡ್ಡೆದ ಅಲ್ಲೇ ಗುಡ್ಡೆ ಹಾಕಿ ಸುಮ್ಮನೆ ನೀರು ಬಿಡ್ತಾ ಇದ್ದೆ. ಇದೇ ಟ್ಯಾಂಕಿಂದ ಸಣ್ಣ ಜಟ್ಗಳು ಹಾಕ್ಬಿಟ್ಟು ನೀರು ಬಿಡ್ತಾ ಇದ್ದೆ. ಬೆಳಗ್ಗೆ ಹೊತ್ತು ನೋಡಿದ್ರೆ ತುಂಬಾ ಹೊಗೆ ಬರೋದು. ಆಮೇಲೆ ಅದು ಕೊಳತ್ ನೀರನ್ನು ಸಹ ತುಂಬಾ ಘಮ ಅನ್ನೋದು. ಈ ಗಿಡಗಳು ನೋಡಿ, ತೆಂಗಿನ ಗಿಡ ಅಷ್ಟು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದೇ ಕಾರಣ. ಈ ಕಬ್ಬೆಲ್ಲ ಬರೋದಕ್ಕೆ ಅದೇ ಕಾರಣ ಅಷ್ಟು ಚೆನ್ನಾಗಿ. ಆ ನೀರು ಹರ್ಕೊಂಡೋಗೋದಲ್ಲ, ಆ ನೀರು ನೋಡಿ ನನಗೆ ಇದಕ್ಕಿಂತ ಗ್ಯಾಸ್ ಮಾಡ್ಬೋದು, ಬಂದಷ್ಟು ಬರಲಿ. ಒಂದು ವೇಳೆ ಗ್ಯಾಸ್ ಬರಲಿಲ್ಲ ಅಂದ್ರೂ ಇದೇ ಹುಲ್ಲು ಸೊಪ್ಪುಗಳನ್ನ ಬೇರೆ ಕೊಟ್ಟು ಬೇಕಾದ್ರೆ ಒಂದೊಂದು ಸ್ವಲ್ಪ ಸಗಣಿನ ತಂದು ಹಾಕೊಳ್ಳೋಣ, ಏನೋ ಒಂದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಸಗಣಿನೇ ಬೇಡ ಅನ್ನಂಗೆ ಮಟ್ಟಕ್ಕೆ ಬೆಳೆದಿದ್ದೀವಿ. ಪ್ರತಿಯೊಂದು ನಾವು ಏನೇ ಹಸಿ ವೇಸ್ಟ್ ಸಿಗುತ್ತೆ ಅದನ್ನೆಲ್ಲ ಚಾಪ್ ಮಾಡ್ತೀವಿ, ತಗೊಂಡೋಗಿ ಗುಂಡಿಗೆ ತುಂಬ ಎಷ್ಟು ಬೇಕಷ್ಟೇ ತುಂಬೋದು. ಸುಮಾರು ಒಂದು 25 kgದು ಚೀಲ, 50 kg ಗೊಬ್ಬರ ಚೀಲ ಬರುತ್ತಲ್ಲ, 2 ಚೀಲ ತುಂಬ್ತೀನಿ ವಾರಕ್ಕಷ್ಟೇ. ವಾರಕ್ಕೆ 2 ಚೀಲ. ಮಧ್ಯ ಎಲ್ಲ ಹಾಕಿದ್ರೆ ಇಲ್ಲರಿಲ್ಲ, ಚೆನ್ನಾಗಿರೋ ಸಿಕ್ಕಿರ ಹಾಕ್ತೀನಿ, ಇಲ್ಲರ ಹಾಕಲ್ಲ. ಈಗ ವಿಡಿಯೋ ಪ್ರಸಾರ ಆದಮೇಲೆ ನಿಮ್ಮ ತೋಟಕ್ಕೆ ಜನಗಳು ಬರ್ತಾರೆ ನೋಡೋದಕ್ಕೆ ಅಂತ ಹೇಳಿ.
ಅಥವಾ ನಿಮಗೆ ಈಗ ನಿಮ್ಮ ಕೃಷಿ ಅನುಭವದಲ್ಲಿ ಒಬ್ಬರು ಟೀಚರ್ ಆಗಿ ನೀವು ಒಂದು ಎಜುಕೇಷನ್ನ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ, ಏನು ಮಾಡ್ತೀರಾ? ಸರ್ ಎಲ್ಲರಿಗೂ ಮಾಹಿತಿ ಕೊಡೋದಕ್ಕೆ ಯಾರು ಇಲ್ಲ ಅನ್ನಲ್ಲ ಸರ್, ಕೊಡ್ತೀವಿ. ಆದ್ರೆ ಅವರವರ ಇದು ತಗೊಂಡು ಅವ್ರು ಎಷ್ಟು ಬಳಸ್ಕೊಂತಾರೆ ಅಂದ್ರೆ ಅವ್ರಿಗೆ ಸೇರಿದ್ದು. ಈಗ ನನಗೂ ಎಷ್ಟೋ ಜನ ಮಾಹಿತಿ ಕೊಟ್ಟವ್ರೆ, ಎಷ್ಟೋ ಜನ ಬೇಡ ಅಂದವ್ರೆ. ಈಗ ಇದೇ ಗೋಬರ್ ಗ್ಯಾಸ್ನೇ ಬೇಡ ಅಂದ್ರು, ಮಾಡಬೇಡಿ ಅಂದ್ರು, ಹಿಂಗೆ ಮಾಡೋಕ್ಕಾಗಲ್ಲ ಅಂದ್ರು. ಆಮೇಲೆ ನನಗೆ ದೊಡ್ಡದಾಗಿ ಮಾಡ್ಕೊಡ್ಬೇಕು ಸರ್, ಪ್ಲಾನ್ ಕೊಡಿ ಅಂದೆ. ಪ್ಲಾನ್ ಕೊಡಕ್ಕೆ ಬರ್ತೀವಿ, ಅಲ್ಲಿ ಮಾಡ್ಕೊಡ್ತೀವಿ ಅಂತಂದು 1 ವರ್ಷ ಕಾಯಿಸಿದ್ರು, ಬರ್ಲಿಲ್ಲ, ಮಾಡ್ಲಿಲ್ಲ. ನೀವೇ ಸ್ವಂತ ಮಾಡಿ ಓನಾಗಿ ಪ್ಲಾನಿಂಗು ನಂದೆ, ಕನ್ಸ್ಟ್ರಕ್ಷನ್ ನಂದೆ, ಪ್ರತಿಯೊಂದು ನಂದೆ. ಅದರಲ್ಲಿ ಗಾರೆಯರ್ನ ಸಹ ಕರೆದು ಹೋದೆ. ಅದನ್ನ ಮಾಡಕ್ ನನಗೆ ಬರಲ್ಲ ಅಂತ ಒಬ್ರು ಹೇಳೋರು, ಒಬ್ರು ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತ 1-2 ವರ್ಷ ತಿಳಿದೀವಿ ಅದನ್ನ ಮಾಡೋದಕ್ಕೆ. ಆಮೇಲೆ ಇವ್ರು ಯಾರು ಮಾಡಲ್ಲ, ನಾನು ನಿಂತು ಕೊಟ್ಟಾದ್ಮೇಲೆ ನಾನೇ ಮಾಡಿದ್ದು. ಸ್ನೇಹಿತರೆ, ತನ್ನ ಮನೆಯಲ್ಲಿ ವೇಸ್ಟೇಜ್ ಅಂತ ಬಿಸಾಕುವಂತ ಅಡಿಗೆ ಮನೆ ತ್ಯಾಜ್ಯವನ್ನ ಉಪಯೋಗಿಸ್ಕೊಂಡು ಇವರು ಮನೆಯ ಪುನರ್ ಬಳಕೆ ಗ್ಯಾಸ್ನ ಬಳಸ್ತಾ ಇದ್ದಾರೆ. ಅದೇ ರೀತಿ ಅದರಲ್ಲಿ ಉಂಟಾಗೋ ದ್ರವದಿಂದ ತೋಟವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇದನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.